ಆರ್ಎಸ್ಎಸ್ನವರಿಗೆ ಸಂವಿಧಾನದ ಬಗ್ಗೆ ಅರಿವಿದೆಯಾ ಅನ್ನುವಂತಹ ಪ್ರಶ್ನೆ ಈಗ ಆರ್ಎಸ್ಎಸ್ನವರಿಗೆ ಸಂವಿಧಾನಕ್ಕೆ ಗೌರವ ಕೊಡೋದು ಗೊತ್ತಿದೆಯಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಆರ್ಎಸ್ಎಸ್ನವರು ಭಂಡರು ಅಂತ ವಾಗ್ದಾಳಿಯನ್ನ ನಡೆಸಿರುವಂತದ್ದು ಕಾಶಪ್ಪನವರ್. ಆರ್ಎಸ್ಎಸ್ನವರಿಗೆ ಸಂವಿಧಾನದ ಬಗ್ಗೆ ಅರಿವಿದೆಯಾ? ಆರ್ಎಸ್ಎಸ್ನವರಿಗೆ ಸಂವಿಧಾನಕ್ಕೆ ಗೌರವ ಕೊಡೋದು ಗೊತ್ತಿದೆಯಾ? ಆರ್ಎಸ್ಎಸ್ನವರು ಭಂಡರು ಅಂತ ಸಚಿವ ಕಾಶಪ್ಪನವರ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿರುವಂತದ್ದು ವಿಜಯಾನಂದ ಕಾಶಪ್ಪನವರ್. ಆರ್ಎಸ್ಎಸ್ನವರಿಗೆ ಸಂವಿಧಾನ ಬೇಕಾಗಿಲ್ಲ, ಕಾನೂನು ಕೂಡ ಬೇಡ. ಯಾವುದೇ ಸಂಘಟನೆಯಾದ್ರೂ ರಿಜಿಸ್ಟರ್ ಆಗಿರಬೇಕು. ರಿಜಿಸ್ಟರ್ ಆಗಿದ್ರೆ ಮಾತ್ರ ಅಧಿಕೃತವಾಗಿರಲು ಸಾಧ್ಯ. ಆರ್ಎಸ್ಎಸ್ನವರು ಎಷ್ಟು ಹಣ ಇದೆ ಅಂತ ತೋರಿಸಬೇಕಾಗತ್ತೆ. ಅದಕ್ಕೆ ರಿಜಿಸ್ಟರ್ ಬೇಡ ಅಂತಿದ್ದಾರೆ ಅಂತ ವಿಜಯಾನಂದ ಕಾಶಪ್ಪನವರು ಈಗ ಟಾಂಗ್ ನೀಡಿರುವಂತದ್ದು. ಸಂಘ ಪರಿವಾರದ ವಿರುದ್ಧ ಕೆಂಡ ಕಾರ್ತಾ ಇದ್ದಾರೆ ಸಚಿವ ವಿಜಯಾನಂದ ಕಾಶಪ್ಪನವರ್. ಆರ್ಎಸ್ಎಸ್ನವರಿಗೆ ಸಂವಿಧಾನದ ಬಗ್ಗೆ ಅರಿವಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಆರ್ಎಸ್ಎಸ್ನವರಿಗೆ ಸಂವಿಧಾನಕ್ಕೆ ಗೌರವ ಕೊಡೋದು ಗೊತ್ತಿದೆಯಾ? ಆರ್ಎಸ್ಎಸ್ನವರು ಬಂಡರು. ಸಚಿವ ಕಾಶಪ್ಪನವರ್ ವಾಗ್ದಾಳಿಯನ್ನ ನಡೆಸಿರುವಂತದ್ದು. ಆರ್ಎಸ್ಎಸ್ ವಿರುದ್ಧ ಕಿಡಿಕಾರಿದ್ದಾರೆ ವಿಜಯಾನಂದ ಕಾಶಪ್ಪನವರ್. ಆರ್ಎಸ್ಎಸ್ನವರಿಗೆ ಸಂವಿಧಾನ ಬೇಕಾಗಿಲ್ಲ, ಕಾನೂನು ಕೂಡ ಬೇಡ. ಯಾವುದೇ ಸಂಘಟನೆಯಾದ್ರೂ ರಿಜಿಸ್ಟರ್ ಆಗಿರಬೇಕು. ರಿಜಿಸ್ಟರ್ ಆಗಿದ್ರೆ ಮಾತ್ರ ಅಧಿಕೃತವಾಗಿರಲು ಸಾಧ್ಯ. ಆರ್ಎಸ್ಎಸ್ನವರು ಎಷ್ಟು ಹಣ ಇದೆ ಅಂತ ತೋರಿಸಬೇಕಾಗುತ್ತೆ. ಆ ಒಂದು ಕಾರಣಕ್ಕೆ ರಿಜಿಸ್ಟರ್ ಬೇಡ ಅಂತಿದ್ದಾರೆ ಅಂತ ಕಾಶಪ್ಪನವರು ಈಗ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸಂಘ ಪರಿವಾರದ ವಿರುದ್ಧ ಕೆಂಡ ಕಾರಿರುವಂತದ್ದು ಸಚಿವರಾಗಿರುವಂತಹ ವಿಜಯಾನಂದ ಕಾಶಪ್ಪನವರ್. ಇವರು ದೇಶದ ಸಂವಿಧಾನ ಅಡಿಯಲ್ಲಿ ನಾವು ನಡೆಯುವಂತ ಸಂವಿಧಾನ ಏನ್ ಹೇಳುತ್ತೆ? ಸಂವಿಧಾನದ ಅರಿವು ಏನಾದ್ರು ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರಲ್ಲಿ ಇದೆಯಾ? ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂದರು. ಸಂವಿಧಾನನೇ ಬೇಕಾಗಿಲ್ಲ ಅವ್ರಿಗೆ, ಕಾನೂನೇ ಬೇಡ ಅವ್ರಿಗೆ. ಆದ ಕಾರಣ ಇಂಥ ಮಾತುಗಳನ್ನು ಸಹಜವಾಗಿ ಮಾತಾಡ್ತಾರೆ. ನೋಡ್ರಿ, ಕಡ್ಡಾಯವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಕಾನೂನನ್ನ ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಕಾನೂನು ಈಗಾಗಲೇ ಚರ್ಚೆ ಆಗಿದೆ. ಯಾವುದೇ ಸಂಘಟನೆ ಇರಲಿ, ಸಂಘಟನೆಗೆ ಒಂದು ಹೆಸರು ಇರಬೇಕು, ಒಂದು ರಿಜಿಸ್ಟ್ರೇಷನ್ ಇರಬೇಕು, ಅಂದಾಗ ಅದು ಅಧಿಕೃತ ಆಗಕ್ಕೆ ಸಾಧ್ಯ. ಇವರು ದೇಶಾದ್ಯಂತ ಇವತ್ತು ಏನು ವಿದೇಶಿ ಅನುದಾನ ಏನು ಬರ್ತಾ ಇತ್ತು ನಮ್ಮ ದೇಶಕ್ಕೆ, ಕೆಲವಷ್ಟು ಸಂಘಟನೆಗಳಿಗೆ ಅನುದಾನವನ್ನು ಬಂದ್ ಮಾಡೋದಕ್ಕೆ ಉದ್ದೇಶಪೂರ್ವಕವಾಗಿ ಒಂದು ಬಿಲ್ ಪಾಸ್ ಮಾಡಿದ್ರು ಕೇಂದ್ರ ಸರ್ಕಾರದಿಂದ. ಮತ್ತೆ ಇವ್ರಿಗೆ ಬರುವಂತ ದುಡ್ಡು RSS ಅಂತ ತೋರಿಸ್ಬೇಕಾಗತ್ತಲ್ಲ. ಈಗ ರಿಜಿಸ್ಟ್ರೇಷನ್ ಮಾಡಿದ್ರೆ ಕಳ್ಳ ದುಡ್ಡು ಬರುತ್ತೆ ಇವ್ರಿಗೆ. ಮತ್ತೆ ಇಷ್ಟು ದುಡ್ಡು ಎಲ್ಲಿಂದ ಬಂತು ಇವ್ರಿಗೆ? ಭಾರತೀಯ ಜನತಾ ಪಕ್ಷದವರಿಗೆ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಕ್ಕೆ ಕೇವಲ 12 ವರ್ಷ. ನಾವು 70 ವರ್ಷ ಸ್ವಾತಂತ್ರ್ಯ ಪೂರ್ವದಲ್ಲೇ ನಮ್ಮ ಪಕ್ಷ ಈ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡೋದು. ನಾವು ನಮ್ಮ ಪರಿಸ್ಥಿತಿ ನೋಡ್ರಿ, ಭಾರತೀಯ ಜನತಾ ಪಕ್ಷದವರ ಪರಿಸ್ಥಿತಿ ನೋಡ್ರಿ ಹೇಗಿದ್ದಾರೆ. ದೇಶದ ಸಂವಿಧಾನ ಅಡಿಯಲ್ಲಿ ನಾವು ನಡೆಯುವಂತ ಸಂವಿಧಾನ ಏನ್ ಹೇಳುತ್ತೆ? ಸಂವಿಧಾನದ ಅರಿವು ಏನಾದ್ರು ಇದೆಯಾ? ಸಂವಿಧಾನಕ್ಕೆ ಗೌರವ ಕೊಡೋದು ಇವರಲ್ಲಿ ಇದೆಯಾ? ಇಲ್ಲೇ ಇಲ್ಲ. ಅದಕ್ಕೆ ಅವರಿಗೆ ಬಂದರು. ಸಂವಿಧಾನನೇ ಬೇಕಾಗಿಲ್ಲ ಅವ್ರಿಗೆ, ಕಾನೂನೇ ಬೇಡ ಅವ್ರಿಗೆ. ಆದ ಕಾರಣ ಇಂಥ ಮಾತುಗಳನ್ನು ಸಹಜವಾಗಿ ಮಾತಾಡ್ತಾರೆ. ನೋಡ್ರಿ, ಕಡ್ಡಾಯವಾಗಿ ನಮ್ಮ ಮಾನ್ಯ ಗೃಹ ಸಚಿವರು ಇವತ್ತು ಒಂದು ಕಾನೂನನ್ನ ತರಬೇಕು ಅಂತ ವಿಚಾರ ಮಾಡಿದ್ದಾರೆ. ಆ ಕಾನೂನು ಈಗಾಗಲೇ ಚರ್ಚೆ ಆಗಿದೆ.